ಸರ್ ದೇವ್ರ ಬಗ್ಗೆ? ಶ್ರೀ ಕಲ್ಲೇಶ್ವರ ಮತ್ತು ಸಿದ್ದರಾಮೇಶ್ವರ ದೇವಾಲಯಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ರಘಟ್ಟ ತಾಲೂಕು ಜಂಗಕೋಟೆ ಹೋಬಳಿ ಸುತ್ತೂರಲ್ಲಿ ನೆಲೆಸಿದ್ದು, ಇಲ್ಲಿ 1500 ಕುಟುಂಬಗಳು ಈ ದೇವಾಲಯ ವ್ಯಾಪ್ತಿಗೆ ಬರ್ತಾರೆ. ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಮತ್ತು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಭಕ್ತಾದಿಗಳು ಈ ದೇವಾಲಯದಲ್ಲಿ ಕೂಡಿದ್ದಾರೆ. ಈ ರೀತಿಯಲ್ಲಿ ಎಲ್ಲ ಕೂಡ 9 ವರ್ಷಗಳು ಒಂದ್ಸಲಿ ನಾವು ಈ ರೀತಿಯಲ್ಲಿ ದೇವರ ಮಹೋತ್ಸವದ ಕಾರ್ಯಕ್ರಮ ಮಾಡ್ತೀವಿ, ದೇವರುಗಳನ್ನು ಮಾಡ್ತೇವೆ. ಮೊದಲನೇ ದಿವಸ ಕಾರ್ಯಕ್ರಮ ಮಾಡುವಾಗ ನಾವು ಒಳಪರಿಸೆಯನ್ನು ಮಾಡ್ತೇವೆ. ಒಳಪರಿಸೆಯಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಬಸವ ಇದೆ, ಎತ್ತನೂರು ಅಂತೇಳಿ ಒಂದು ಗುಂಪಿದೆ. ಆ ಎತ್ತನ್ನು ದೇವರಿಗಾಗಿ ಮೀಸಲಿಟ್ಟಿರ್ತಾರೆ. ಆ ಎತ್ತನ್ನು ಎಲ್ಲ ಕೂಡ ಮೊದಲು ಈ ಜಾತ್ರೆ ಪ್ರಾರಂಭ ಆಗುವ ಮುಂಚೆ ಎಲ್ಲ ಕೂಡ ಭಂಡಾರ ಪೆಟ್ಟಿಗೆ ಪೂಜೆ ಮಾಡಿ ಎಲ್ಲ ಅರ್ಥಪೂರ್ಣವಾಗಿ ಬಸವನ ಮುಖಾಂತರ ಗುರುಗಳು ಮತ್ತು ಅರ್ಚಕರು, ಗೌಡರು ಮತ್ತೆಲ್ಲ ಗುಂಪಿನವರು ಕೂಡ ಇಲ್ಲಿ ಹೋಗ್ತಾರೆ. ಪ್ರತಿಯೊಂದು ಮನೆಗೆ ಬಸವನ ಜೊತೆಯಲ್ಲಿ ಹೋಗಿ ಭಂಡಾರ ಪೆಟ್ಟಿಗೆಯನ್ನು ಕೊಟ್ಟು ಮತ್ತು ಅಂತಿಮವಾಗಿ 1 ತಿಂಗಳು 1.5 ತಿಂಗಳಾದಮೇಲೆ ಜಾತ್ರೆಯನ್ನು ನಿರ್ಧಾರ ಮಾಡ್ತೇವೆ. ಮೊದಲನೇ ದಿವಸದಲ್ಲಿ ಒಳಪರಿಸೆಯನ್ನು ಮಾಡ್ತೇವೆ. ಒಳಪರಿಸೆ ಆದಮೇಲೆ 2ನೇ ದಿವಸ ಮತ್ತು ಸಿದ್ದರಾಮ ದೇವರು ಒಳಪರಿಸೆ ಮಾಡ್ತೇವೆ. ಸಾಯಂಕಾಲ ದೀಪಾರಾಧನೆಯನ್ನು ಮಾಡ್ತೇವೆ. 4ನೇ ದಿವಸ ಚೋರ್ಲೋಪನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ತೇವೆ. ಇಲ್ಲಿ ಕೆಲವು ಕುಟುಂಬದವರು ಜಾತ್ರೆ ಆಗೋ ತನಕ ಕೂದಲನ್ನು ತೆಗೆಯೋದಿಲ್ಲ, ಹಾಗೆ ಜುಟ್ಟನ್ನು ಬಿಟ್ಟಿರ್ತಾರೆ. ಇನ್ನು ಜಾತ್ರೆ ಆದಮೇಲೆ ಕೂದಲು ತೆಗೆಯುವ ಸಂಪ್ರದಾಯ ಕೂಡ ಇದೆ. ಇದು ವೈಶಿಷ್ಟ್ಯಪೂರ್ಣವಾಗಿ ಇದೆ. ವಿಶೇಷವಾಗಿ ನಮ್ಮಲ್ಲಿ ಪೂರ್ವ ಘಟ್ಟಗಳಿಂದ ಪಶ್ಚಿಮ ಘಟ್ಟಗಳಿಗೆ ವ್ಯಾಪಾರಕ್ಕೆ ಹೋಗ್ತಿದ್ರು. ಆ ರೀತಿಯಲ್ಲಿ ಎತ್ತುಗಳ ಮುಖಾಂತರ ಮುತ್ತು ರತ್ನಗಳನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಈ ಕಡೆ ಹೋದಂಥ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಬರುವಾಗ ಮುತ್ತು ರತ್ನಗಳನ್ನು ತೆಗೆದುಕೊಂಡ್ಬರುವಂಥ ಸಂದರ್ಭದಲ್ಲಿ ಭದ್ರಕೆರೆ ಅಂತ ಏನಿದೆ ಆ ನದಿ ಇರುತ್ತೆ. ನದಿ ಬರುವಂಥ ಸಂದರ್ಭದಲ್ಲಿ ಅವರು ಸಾಯಂಕಾಲ ಅಲ್ಲಿ ಆಲ್ಟ್ ಆಗಿರ್ತಾರೆ. ಆಲ್ಟ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕೆ ಎಲ್ಲೂ ಕೂಡ ಕಲ್ಲು ಸಿಗೋದಿಲ್ಲ. ಆ ಕಲ್ಲು ಸಿಗುವಾಗ ನೀರು ಹರಿಯುವಂಥ ನೀರಲ್ಲಿ ಕಲ್ಲುಗಳು ಬರುತ್ತೆ. ಆ ಕಲ್ಲನ್ನು ತೆಗೆದುಕೊಂಡೋಗಿ ಅಡುಗೆ ಮಾಡೋದಕ್ಕೆ ಕಲ್ಲನ್ನು ಇಡಲಾಗುತ್ತೆ. ಆ ಕಲ್ಲನ್ನು ಇಟ್ಟಾಗ ಎಲ್ಲರೂ ಕೂಡ ಅಡುಗೆ ಮಾಡೋ ಸಂದರ್ಭದಲ್ಲಿ ಮೂರ್ಛೆ ಹೋಗ್ತಾರೆ. ಮೂರ್ಛೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆ ವೀರಕೆಂಪಮ್ಮನವರು ಮಜ್ಜಿಗೆ ಅಂತ ತರ್ತಾರೆ. ಮಜ್ಜಿಗೆ ತಂದಾಗ ಎಲ್ಲರೂ ಕೂಡ ಮೂರ್ಛೆ ಹೋಗಿರ್ತಾರೆ. ದೇವ್ರ ರೂಪದಲ್ಲಿ ಬಂದು ಈ ಕಲ್ಲುಗಳು ದೇವ್ರ ರೂಪದಲ್ಲಿ ಬಂದಿದೆ, ಅದಕ್ಕಾಗಿ ನೀವು ಬೆಂಕಿ ಹಚ್ಚಿದ್ದಕ್ಕೆ ಎಲ್ಲರೂ ಕೂಡ ಮೂರ್ಛೆ ಹೋಗಿದ್ದಾರೆ ಅಂತೇಳಿ ಅವರಿಗೆ ಹೇಳಿದ ಮೇಲೆ ಆ ಕಲ್ಲುಗಳನ್ನು ತಂದು ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಲ್ಲೇಶ್ವರ ಮತ್ತು ಸಿದ್ದರಾಮೇಶ್ವರ ದೇವಾಲಯಗಳನ್ನು ಪ್ರತಿಷ್ಠಾಪನೆ ಮಾಡಿದೆ. ಇಲ್ಲಿ ಮೂಲ ದೇವರು ಇಲ್ಲಿ ನೆಲೆಸಿದೆ. ಎತ್ತಲು ತಿಪ್ಪೆ ಇಲ್ಲಿ ನಾವು ಕೂಡ ಎಲ್ಲ ಕೂಡ ಹಾಲು ಎರೆಯುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಅದರ ಜೊತೆಗೆ ಬದನಕೆರೆಯಲ್ಲಿ ಕೂಡ ಒಳಪರಿಸೆ ಮಾಡೋ ಕಾರ್ಯಕ್ರಮ ಆಗ್ತೇವೆ. ಇಲ್ಲಿ ಪವಾಡಗಾರರಿದ್ದಾರೆ, ವೀರಗಾರರಿದ್ದಾರೆ, ಪ್ರಧಾನ ಗುಂಪಿದೆ, ಗೌಡ್ರ ಗುಂಪಿದೆ. ಎಲ್ಲರೂ ಕೂಡ 1500 ಏನು ಕುಟುಂಬಸ್ಥರಿದ್ದಾರೆ ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಮತ್ತು 9 ವರ್ಷಕ್ಕೆ ಒಂದ್ಸಲಿ ಸಭೆಯನ್ನು ಮಾಡಿ ಅದರ ಮೂಲಕ ಕಾರ್ಯಕ್ರಮಗಳನ್ನು ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ಎಲ್ಲರ ಮನಸ್ಸುಗಳನ್ನು ಬೆಸೆಯುವಂಥ ಕೆಲಸ, ಎಲ್ಲರೂ ಒಂದು ಕಡೆ ಸೇರುವಂಥ ಕೆಲಸ, ಎಲ್ಲರನ್ನು ಮಾತಾಡಿಸುವಂಥ ಕೆಲಸ, ಎಲ್ಲರನ್ನು ಕೂಡ ಒಂದು ಕಡೆ ಕೂತು ಮಾತನಾಡಿ ಸೌಹಾರ್ದ ಮೂಡುವಂಥ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮ ಮೂಲಕ ಎಲ್ಲರೂ ಕೂಡ ಒಂದು ಕಡೆ ಸೇರೋದಕ್ಕೆ ಅವಕಾಶ ಆಗಿದೆ. ದೇವರ ಸ್ವರೂಪದಲ್ಲಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತು ಎಷ್ಟು ಕುಟುಂಬಗಳಿದ್ದಾವೆ ಸರ್ ಈ ದೇವ್ರಿಗೆ ಸೇರಿದಂಥ? 1500 ಸಿದ್ದರಾಮೇಶ್ವರ ಮತ್ತು ಕಲ್ಲೇಶ್ವರ ಎರಡು ಸೇರಿಬಿಟ್ಟು ಸರಿಸುಮಾರು 1500. ಓಕೆ ಸರ್.